ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಪ್ರೀವಿಯಸ್ ವಿಡಿಯೋನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ ಕಡಿಮೆ ಸ್ಯಾಲ್ರಿ ಇದ್ದಾಗ ಹೇಗೆ ನಾವು ಬಡ್ಜೆಟ್ ಪ್ಲಾನಿಂಗ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಂತ್ಲಿ ಸ್ಯಾಲ್ರಿ ಒಂದು 30,000 ಬರೋ ಅಂಥವ್ರು ಹೇಗೆ ಬಡ್ಜೆಟ್ ಪ್ಲಾನಿಂಗ್ನ ಮಾಡ್ಕೋಬೋದು, ಅದರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಹೇಗೆ ಬಡ್ಜೆಟ್ ಪ್ಲಾನಿಂಗ್ನ ಮಾಡ್ಕೋತಾರೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಕಡಿಮೆ ಸಂಬಳ ಬರ್ತಾ ಇದೆ ಅಂತ ಅಂದಾಗ ನಾವು ಖರ್ಚುಗಳನ್ನು ಸ್ವಲ್ಪ ನೋಡಿ ಮಾಡಬೇಕಾಗತ್ತೆ. ಅದರಿಂದ ನಾವು ಒಂದು ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದು ಲೀಸ್ಟನ್ನು ಮಾಡ್ಕೋಬೇಕಾಗತ್ತೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟನ್ನು ನಾವು ತಿಂಗಳ ಖರ್ಚು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಕಸ್ಮಾತ್ ಏನಾದರೂ 30,000ಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಮಾಡಿದ್ರೆ ನಾವು ಸೇವಿಂಗ್ಸ್ ಕೂಡ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಬಡ್ಜೆಟ್ ಪ್ಲ್ಯಾನಿಂಗ್ನ ನಾವು ಮಾಡ್ಕೋಬೇಕು ಮಂತ್ಲಿ. ಹಾಗೆ ನಾವು ಯಾವುದ್ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸಹ ಬರೆದಿಟ್ಕೋಬೇಕು. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ 30,000ದಲ್ಲಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಮಗೆ ಏನು ಅವಶ್ಯಕತೆ ಇದೆ ಅದನ್ನು ನಾವು ಇಲ್ಲಿ ಒಂದು ಪಟ್ಟಿನ ಮಾಡ್ಕೊಂಬಿಡೋಣ. ನೀವೆಲ್ಲ ಅನ್ಕೊತಾ ಇರ್ಬೋದು 30,000ದಲ್ಲಿ ಹೇಗೆ ನಾವು ಉಳಿತಾಯ ಮಾಡೋದು, ಹೇಗೆ ನಾವು ಮನೆ ನಿಭಾಯಿಸೋದು ಅಂತ ಅಂದ್ಬಿಟ್ಟು. ಬಟ್ ಮನಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಹಾಗೆ ಖರ್ಚನ್ನು ಸ್ವಲ್ಪ ನೋಡಿ ಮಾಡಬೇಕಾಗತ್ತೆ. ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕಾಗತ್ತೆ. ಅವಶ್ಯಕತೆ ಇಲ್ಲ, ಅನಾವಶ್ಯಕ ಅಂತ ಅನಿಸಿದಾಗ ನಾವು ಅದರಲ್ಲಿ ಸ್ವಲ್ಪ ಹಿಡಿತ ಮಾಡಬೇಕಾಗತ್ತೆ. ಈಗ 30,000 ಬರ್ತಾ ಇದೆ ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ, ಅದರಲ್ಲೇ ನೋಡಿ ಖರ್ಚು ಮಾಡ್ತಾರೆ. ಕೆಲವರು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ಟಿರ್ತಾರೆ. ಆವಾಗ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ, ದುಡ್ಡಿಲ್ಲ ಅಂತ. ಅದರಿಂದ ನಾವು ಅವಶ್ಯಕತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಪ್ಲ್ಯಾನಿಂಗ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾನಿಲ್ಲಿ ಒಂದು 50% ನೀಡ್ಸ್ಗೆ ಇಡ್ತಾಯಿದ್ದೀನಿ, ಅಂದರೆ ಅವಶ್ಯಕತೆಗಳಿಗೆ 50% ಇಡ್ತಾಯಿದ್ದೀನಿ. ಹಾಗೆ ವಾಂಟ್ಸ್ ಅಂತಂದರೆ ಬೇಡಿಕೆಗಳು, ಅದು ಬೇಕು ಬೇಡ ಅನ್ನೋದು ಅದು ನಮ್ಮ ನಿರ್ಧಾರ. ಬೇಕೇ ಬೇಕು ನಮ್ಗೆ ಅವಶ್ಯಕತೆ ಇದ್ದಾಗ ಅದಕ್ಕೂ ಕೂಡ ಎತ್ತಿಡಬೇಕಾಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್, ಅದಕ್ಕೆ ಒಂದು 30% ನಾನು ತೆಗಿತಾಯಿದ್ದೀನಿ. ಈಗ 30,000 ಸಂಬಳ ಅಲ್ವಾ, ಅದೇ ರೀತಿ ನಾನು ನೀಡ್ಸ್ಗೆ ಅಂದರೆ ಅವಶ್ಯಕತೆಗಳಿಗೆ 15,000 ತೆಗಿತಾಯಿದ್ದೀನಿ. ಹಾಗೆ ಬೇಡಿಕೆಗಳಿಗೆ 6,000 ತೆಗಿತಾಯಿದ್ದೀನಿ. ಇನ್ವೆಸ್ಟ್ಮೆಂಟ್ಗೆ 9,000 ತೆಗಿತಾಯಿದ್ದೀನಿ. ಹಾಗೆ ಮೊದಲನೇದಾಗಿ ಅವಶ್ಯಕತೆಗಳಿಗೆ 15,000 ತೆಗೆದಿದ್ದೀನಲ್ಲ, ಅದರೊಳಗಡೆ ಹೌಸ್ ರೆಂಟ್ಗೆ ನಾನು 7,000 ಹಾಕ್ತಾಯಿದ್ದೀನಿ. ಮತ್ತು ಗ್ರಾಸರಿ ಅಂತಂದರೆ ರೇಷನ್ನು, ಅದಕ್ಕೆಲ್ಲ ಒಂದು 3,500 ಹಾಕ್ತಾಯಿದ್ದೀನಿ. ಹಾಗೆ ಎಲೆಕ್ಟ್ರಿಸಿಟಿ ಬಿಲ್, ಹಾಗೆ ಫೋನ್ ರೀಚಾರ್ಜು, ಇದಕ್ಕೆಲ್ಲ ಒಂದು 2,000 ಹಾಕ್ತಾಯಿದ್ದೀನಿ. ಹಾಗೆ ಬಟ್ಟೆ ಏನಾದರೂ ತೊಗೋತೀವಿ ಅಂತಂದರೆ ಅದಕ್ಕೊಂದು 1,000 ಹಾಕ್ತಾಯಿದ್ದೀನಿ. ಹಾಗೆ ಏನಾದ್ರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಆವಾಗಲೂ ಖರ್ಚಿರುತ್ತಲ್ಲ, ಅದಕ್ಕೆ ಒಂದು 1,500 ತೆಗಿತಾಯಿದ್ದೀನಿ. ಕಡಿಮೆ ಸಂಬಳ ಇದ್ದಾಗ ನಾವು ಮನೆ ಬಾಡಿಗೆನ ನೋಡಿ ಮಾಡಬೇಕಾಗತ್ತೆ. ದೊಡ್ಡದಾಗಿರೋ ಮನೆಗೆ ಹೋದರೆ ಜಾಸ್ತಿ ಕೊಡಬೇಕಾಗುತ್ತೆ ಬಾಡಿಗೆನ, ಅದರಿಂದ ನೋಡಿಕೊಂಡು ಮಾಡಬೇಕು. ಹಾಗೆ ಇದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಹಾಗೆ ಒಂದು ಚಿಕ್ಕ ಸಂಸಾರ ಅಂತಂದರೆ ಗಂಡ ಹೆಂಡತಿ ಮಗು, ಈ ರೀತಿ ಇರೋ ಫ್ಯಾಮಿಲಿಗೆ 30,000 ಸಾಕಾಗುತ್ತೆ. ಬೆಂಗಳೂರಲ್ಲಂತೂ ಸಾಕಾಗೋದಿಲ್ಲ, ಆದರೆ ನೋಡಿ ನಾವು ಖರ್ಚು ಮಾಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ವಾಂಟ್ಸ್ ಅಂತ ಅಂದರೆ ಇದು ಬೇಕು ಬೇಡ ಅದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ತುಂಬ ಅವಶ್ಯಕತೆ ಇದ್ದಾಗ ನಾವು ಈ ವಾಂಟ್ಸ್ಗೆ ಅಂದರೆ ಬೇಡಿಕೆಗಳಿಗೆ ಎತ್ತಿಡಬೇಕಾಗುತ್ತೆ. EMI ಏನಾದ್ರೂ ನಾವು ವೆಹಿಕಲ್ ಇರಬೇಕು ಅಂತ ಅನಿಸಿದ್ರೆ, ಸ್ಕೂಟೀಸ್, ಬೈಕ್, ಈ ಥರದ್ದೇನಾದರೂ EMI ಕಟ್ಟಬೇಕು ಅಂತ ಅಂದಾಗ ಅದಕ್ಕೆ ಒಂದು 3,000 ತೆಗಿಬೇಕಾಗತ್ತೆ. ಹಾಗೆ ವೆಕೇಷನ್ ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂತ ಅಂದಾಗ ಅದಕ್ಕೆ ಒಂದು 2,000 ತೆಗಿಬೇಕಾಗುತ್ತೆ. ಹಾಗೆ ಔಟಿಂಗ್, ಡಿನ್ನರ್ಗೆ ಏನಾದರೂ ಹೋಗ್ತೀವಿ ಅಂತ ಅಂದರೆ, ಈಗ ಡಿನ್ನರ್ ಪ್ಲ್ಯಾನ್ ಮಾಡ್ಕೊತೀವಲ್ಲ, ಆ ರೀತಿ ಏನಾದರೂ ಹೋಗ್ತೀವಿ ಅಂತಂದರೆ ಅದಕ್ಕೆ 1,000 ಖರ್ಚು ಮಾಡಬೇಕಾಗತ್ತೆ. ಈ ರೀತಿ ಬೇಡಿಕೆಗಳು ಇದರಲ್ಲಿ ಬೇಕಾದರೆ ಉಳಿಸ್ಕೋಬೋದು, ಏಕೆಂದರೆ ಇದು ಏನು ಬೇಕು ಬೇಡ ಅನ್ನೋದು ನಮ್ಮ ನಿರ್ಧಾರ ಆಗಿರುತ್ತೆ. ಅದರಿಂದ ನೆಕ್ಸ್ಟು ಇನ್ವೆಸ್ಟ್ಮೆಂಟ್, ಇದಕ್ಕೆ ಒಂದು 30% ತೆಗೆದಿದ್ದೀನಲ್ಲ, 9,000 ತೆಗೆದಿದ್ದೀನಿ. ಅಂದರೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾದಾಗ, ಈಗ ಒಂದು ಹಾಸ್ಪಿಟಲ್ಗೆ ಹೋಗಬೇಕಾಗಿರುತ್ತೆ, ಆವಾಗ ದುಡ್ಡು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಅಂತ ಎತ್ತಿಟ್ಕೋಬೇಕು. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಮುಂದೆ ನಮಗೆ ಇದು ಒಂದು ಸೆಕ್ಯೂರ್ ಆಗಿ ಇರುತ್ತೆ. ಏನಾದ್ರೂ ಹಾಸ್ಪಿಟಲ್ ಖರ್ಚು, ದೊಡ್ಡ ಬಿಲ್ ಏನಾದರೂ ಬಂದಾಗ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ವ. ಅದಕ್ಕೋಸ್ಕರ ಅದಕ್ಕೂ ಒಂದು 2,000 ತೆಗಿಬೇಕಾಗುತ್ತೆ. ಮತ್ತು ಮಗು ಫೀಸ್ 3,000 ತಿಂಗಳಿಗೆ ತೆಗಿಬೇಕಾಗತ್ತೆ.
ಏನಾದ್ರೂ ದೊಡ್ಡ ದೊಡ್ಡ ಸ್ಕೂಲ್ಗೆ ಹಾಕ್ತೀವಿ ನಾವು ಅಂತ ಅಂದಾಗ ಜಾಸ್ತಿ ಬೇಕಾಗುತ್ತೆ. ಅದರಿಂದ ನೋಡಿಕೊಂಡು ನಮಗೆ ಎಷ್ಟಾಗುತ್ತೋ ಅಷ್ಟು ಯಾವುದು ಸ್ಕೂಲಿಗೆ ಆಗುತ್ತೋ ಆ ಸ್ಕೂಲ್ಗೆ ಸೇರಿಸುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗೆ ಇಷ್ಟೆಲ್ಲ ಮಾಡಾದಮೇಲೆ ನಮಗೆ ಸೇವಿಂಗ್ಸ್ ಅಂತ ಉಳ್ಕೊಳ್ಳೋದು 1,500,000. ಇದರಲ್ಲೂ ನಾವು ಸೇವಿಂಗ್ಸ್ನ ಮಾಡಿದ್ದೀವಿ. ಆದರೆ ನಾವೊಂದು ಬಡ್ಜೆಟ್ ಪ್ಲ್ಯಾನಿಂಗ್ನ ಮಾಡ್ಕೊಂಡಾಗ ಮಾತ್ರ ಇಷ್ಟನ್ನಾದರೂ ಸೇವ್ ಮಾಡ್ಕೋಬೋದು. ಅಕಸ್ಮಾತ್ ಸೇವಿಂಗ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ ತೊಂದರೆ ಏನಿಲ್ಲ. ತಿಂಗಳಿಗೆ 30,000ರಲ್ಲಿ ಇಷ್ಟನ್ನು ಮ್ಯಾನೇಜ್ ಮಾಡ್ಬೋದು. ಮತ್ತು ಅದೇ ಹೇಳಿದ್ನಲ್ಲ, ಈ ವಾಂಟ್ಸಲ್ಲಿ ಬೇಡಿಕೆಗಳಲ್ಲಿ ಅದನ್ನು ತೆಗೆದುಬಿಟ್ಟು ಬೇಕಾದ್ರೆ ಅದನ್ನು ಸೇವಿಂಗ್ಸ್ ಮಾಡ್ಕೋಬೋದು. ಈ ರೀತಿ ಒಂದು ಪ್ಲ್ಯಾನಿಂಗ್ನ ಮಾಡಿಕೊಂಡ್ರೆ 30,000 ಸಂಬಳ ಸಾಕಾಗುತ್ತೆ ಒಂದು ಫ್ಯಾಮಿಲಿಗೆ. ಒಂದು ಚಿಕ್ಕ ಚೊಕ್ಕ ಫ್ಯಾಮಿಲಿಗೆ ಈ 30,000 ಸಾಕಾಗುತ್ತೆ. ನನಗನ್ಸೋ ಪ್ರಕಾರ 30,000 ಸಂಬಳ ಸಾಕಾಗಲ್ಲ. ಯಾಕಂದರೆ ತುಂಬಾ ಖರ್ಚುಗಳಿರುತ್ತೆ. ಹೇಳ್ತೀವಿ ಈ ಥರ ಬಡ್ಜೆಟ್ ಪ್ಲ್ಯಾನಿಂಗ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು, ಬಟ್ ಎಕ್ಸ್ಟ್ರಾ ಖರ್ಚುಗಳು ಅಂತ ಬರ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಹೆಲ್ತ್ ಇಶ್ಯೂನೇ ಆಯಿತು, ಒಂದು ಏನಾದ್ರೂ ತುಂಬ ಅವಶ್ಯಕತೆ ಇದ್ದಾಗ ಒಂದು ಟ್ಯಾಬ್ಲೆಟ್ಸ್ಗಾಗಲಿ ಏನಾದರೂ ಆಗಲಿ ದುಡ್ಡು ಸಾಕಾಗಲ್ಲ. ಅದಕ್ಕೆ ಹೇಳ್ತಾ ಇರೋದು ನಾನು, ಸೇವಿಂಗ್ಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, 30,000 ಈ ಥರ ಬಡ್ಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಮಾತ್ರ ನಾವು ತಿಂಗ್ಳಿಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಏನು ಗೊತ್ತಾ, ಲೆಕ್ಕಾಚಾರ ಹಾಕಿದ್ರೆ ಮಾತ್ರ ನಾವು ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ನೆಮ್ಮದಿಯಾಗಿ. ಅಕಸ್ಮಾತ್ ಏನಾದರೂ 30,000ಕ್ಕಿಂತ ಹೆವಿಯಾಗಿ ನಾವು ಖರ್ಚು ಮಾಡ್ಕೊಂಡ್ವಿ ಅಂತಂದರೆ ಅಲ್ಲಿ ಸಾಲ ಆಗುತ್ತೆ ಮತ್ತು ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಥರ ಒಂದು ಬಡ್ಜೆಟ್ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳಿ. ಆವಾಗ ನಿಮಗೂ ಉಪಯೋಗ ಆಗುತ್ತೆ. ಮತ್ತು ಏನು ಅಂತ ಅಂದರೆ, ಕೆಲವರು ಅಂತೂ ತುಂಬಾ ಸೇವಿಂಗ್ಸ್ನ ಮಾಡ್ತಾ ಇರ್ತಾರೆ. ಆ ಥರ ಸೇವಿಂಗ್ಸ್ನ ಏನಕ್ಕೆ ಮಾಡಬೇಕು ಅಂತ ಮುಂದೊಂದು ದಿನ ಅರ್ಥ ಆಗುತ್ತೆ. ಅದರಿಂದ ಸೇವಿಂಗ್ಸ್ನ ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಸೇವಿಂಗ್ಸ್ನ ಮಾಡಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ಒಂದು ಇನ್ಫಾರ್ಮೇಷನ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.